ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಸೇವಾ ಎನ್ನುಪುಗೆ 2024ರಲ್ಲಿ ಯಾರಾದರೂ RRB ಗ್ರೂಪ್ ಡಿಗೆ ಅಪ್ಲಿಕೇಶನ್ ಹಾಕಿಕೊಂಡಿದ್ದರೆ ಈಗ RRB ಗ್ರೂಪ್ ಡಿ ಮುಖಾಂತರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ 27/11/2025ರಿಂದ 16/1/2026 ತನಕ ಎಕ್ಸಾಮ್ ಇರುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಇದೊಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾನಪ್ಪ ಅಂತಂದರೆ ಎಕ್ಸಾಮ್ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂತಂದರೆ ನವೆಂಬರು ಅಂದರೆ ಇನ್ನೂ 27ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಈಗ ನಾವು ಇದೊಂದು ವಿಡಿಯೋದಲ್ಲಿ ಏನು ತಿಳಿದುಕೊಳ್ಬೇಕಪ್ಪ ಅಂತಂದರೆ ನಮ್ಮ ಎಕ್ಸಾಮ್ ಅಂದರೆ ಇದಕ್ಕೆ ಯಾರಾದರೂ ಅಪ್ಲಿಕೇಶನ್ ಹಾಕಿಕೊಂಡಿದ್ದರೆ ನಮ್ಮ ಎಕ್ಸಾಮ್ ಸಿಟಿ ಯಾವುದು ಮತ್ತು ಸ್ಟೇಟ್ ಯಾವುದು ಮತ್ತು ದಿನಾಂಕ ಯಾವುದು ಮತ್ತು ಅದೇ ರೀತಿಯಾಗಿ ಶಿಫ್ಟ್ ಅಂದರೆ ನಮ್ಮದು ಎಷ್ಟನೇ ಶಿಫ್ಟಿಂದ ಎಕ್ಸಾಮ್ ಇರುತ್ತೆ, 1 ಅಥವಾ 2 ಅಂತ ಇರುತ್ತಲ್ಲ, ಅದನ್ನು ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಬೇಕು ಎಂಬುದು ಇದೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಅದೇ ರೀತಿಯಾಗಿ ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಂಡಿರ್ತೀವಿ, ಆದರೆ ನಮ್ಮ ಹತ್ರ ಇದ್ರದ್ದು ಅಪ್ಲಿಕೇಶನ್ ನಂಬರ್ ಅಂದರೆ ರಿಜಿಸ್ಟರ್ ನಂಬರ್ ನಮ್ಮ ಹತ್ರ ಇರೋಲ್ಲ. ಅದನ್ನು ಯಾವ ರೀತಿ ಕೂಡ ನಾವು ಇಲ್ಲೇ ತೆಗೆದುಕೊಳ್ಬೋದು. ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಸುಮಾರು 1 ವರ್ಷ ಕಳೆದು ಹೋಗಿದೆ. ಹಾಗಾಗಿ ನಮ್ಮ ಹತ್ರ ಇದ್ದರೂ ಇರ್ಬೋದು, ಇಲ್ಲದೇ ಇರ್ಬೋದು. ಯಾರ ಹತ್ರ ಇಲ್ಲಲ್ಲ ಅವರು ಯಾವ ರೀತಿ ಅದನ್ನು ತೆಗೆದುಕೊಳ್ಬೇಕಪ್ಪ ಅಂತಂದರೆ ನಿಮ್ಮ ಜಿಮೇಲ್ ಐಡಿಯಲ್ಲಿ ಇರುತ್ತೆ. ಇಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು RRB ಅಪ್ಲೈ government.in ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಾವು ಅದನ್ನು ಕೂಡ ಇಲ್ಲಿ ತೆಗೆದುಕೊಳ್ಬೋದು. ಅದು ಯಾವ ರೀತಿ ಇರುತ್ತೆ ಎಂಬುದು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಈಗ ನಾವು ರಿಜಿಸ್ಟರ್ ನಂಬರ್ ಯಾವ ರೀತಿ ತೆಗೆದುಕೊಳ್ಬೇಕು ಎಂಬುದು ತಿಳಿಸ್ಕೊಡ್ತೀನಿ, ಒಂದು ವೇಳೆ ನಿಮ್ಮ ಹತ್ರ ರಿಜಿಸ್ಟರ್ ನಂಬರ್ ಇರೋದಿದ್ದರೆ. ಹಾಗಾಗಿ ಈಗ ಇಲ್ಲಿ ನೋಡ್ಬೋದು RRB ಅಪ್ಲೈ government.in ಅಂತ ಇದೆಯಲ್ಲ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿಕೊಳ್ತೀನಿ. ಈ ರೀತಿ ಬರುತ್ತೆ. ಈಗ ಇಲ್ಲಿ ನೋಡ್ಬೋದು ಲಾಗಿನ್ ವಿತ್ ಆಧಾರ್ ಅಂತ ಏನು ಕಾಣ್ತಾ ಇದ್ದಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲ ನಮ್ಮದು ವ್ಯಾಲಿಡ್ ಮೊಬೈಲ್ ನಂಬರ್ ಇರುತ್ತಲ್ಲ, ಹಾಗಾಗಿ ಲಾಗಿನ್ ವಿತ್ ಆಧಾರ್ ಅಂತ ಏನು ಕಾಣ್ತಾ ಇದ್ದಲ್ಲಿ ಇದು ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ. ಈಗ ಫೋನ್ ನಂಬರ್ ಅಂದರೆ ನಮ್ಮ ಹತ್ರ ನಾವು ಹತ್ರ ಯಾವ ಮೊಬೈಲ್ ನಂಬರ್ ಇರುತ್ತಲ್ಲ, ಅಂದರೆ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಇರುತ್ತಲ್ಲ ಆ ನಂಬರ್ ನಾವು ಇಲ್ಲಿ ಹಾಕಿಕೊಳ್ಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಆಧಾರ್ OTP ಅಂತ ಬರುತ್ತೆ, ಒಂದು OTP ಕೂಡ ನಮಗೆ ಬರುತ್ತೆ. ಆ OTP ಕೂಡ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಹಾಗಾಗಿ ನಂಬರ್ ಹಾಕಿಕೊಂಡ ನಂತರ ಆಧಾರ್ OTP ಬರುತ್ತೆ, ಆಧಾರ್ OTP ಹಾಕಬೇಕು. ಅದಾದ ನಂತರ ಇಲ್ಲಿ ಎರಡಕ್ಕೆ ಚೆಕ್ ಬಾಕ್ಸ್ ಇರುತ್ತೆ, ಎರಡು ಚೆಕ್ ಬಾಕ್ಸ್ನಲ್ಲಿ ನಾವು ಇಲ್ಲಿ ಅದರ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕೂಡ ನಾವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಲಾಗಿನ್ ಅಂತ ಏನು ಕಾಣ್ತಾ ಇದೆಯಲ್ಲ, ಲಾಗಿನ್ ಅನ್ನೋದ್ರ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮ್ಮದು ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಕೂಡ ಇಲ್ಲಿ ಬರ್ತಂತಲೇ ಹೇಳ್ಬೋದು. ಹಾಗಾಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ, ಸ್ವಲ್ಪ ಇಲ್ಲಿ ಟೈಮಿಂಗ್ ಆಗ್ತದೆ, ಅದು ಕೂಡ ಇಲ್ಲಿ ನೋಡ್ಬೋದು. ಈಗ ಇಲ್ಲಿ ನೋಡ್ಬೋದು ನಮ್ಮದು ಎಲ್ಲ ಈಗ ಬಂದಿದೆ. ಇಲ್ಲಿ ನೋಡ್ಬೋದು ಆನ್ಲೈನ್ ಅಪ್ಲಿಕೇಶನ್ ಹಿಸ್ಟ್ರಿ ನಮ್ಮದು ಅಂದರೆ ರಿಜಿಸ್ಟರ್ ನಂಬರ್ ಬೇಕಲ್ಲ, ಹಾಗಾಗಿ ನಾವು ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಏನು ಕಾಣ್ತಾ ಇದ್ದರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಈಗ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಏನು ಕಾಣ್ತಾ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೋಡ್ಬೋದು ರಿಜಿಸ್ಟರ್ ನಂಬರ್ 1ನೇ ಆಪ್ಷನ್ ಏನು ಕಾಣ್ತಾ ಇದ್ದರೆ ನಮಗೆ ರಿಜಿಸ್ಟರ್ ನಂಬರ್ ಅಂತ ಇದೆ. ಈ ನಂಬರನ್ನು ನಾವು ಕಾಪಿ ಮಾಡಿಕೊಳ್ಬೇಕಾಗುತ್ತೆ. ಇದೇ ನಮ್ಮದು RRB ಗ್ರೂಪ್ ಡಿ ರಿಜಿಸ್ಟರ್ ನಂಬರ್ ಅಂತಲೇ ಹೇಳ್ಬೋದು. ಈಗ ನಾವು ರಿಜಿಸ್ಟರ್ ನಂಬರು ಆಲ್ರೆಡಿ ಈಗ ನಮ್ಗೆ ಸಿಕ್ಕಿದೆ. ಈಗ ಮತ್ತೆ ನಾವು ಬ್ಯಾಕ್ ಬಂದು ಏನು ಚೆಕ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ನಮ್ಮದು ಸಿಟಿ ಚೆಕ್ ಮಾಡ್ಕೊಳ್ಬೇಕು ಮತ್ತು ಸ್ಟೇಟು, ಅದೇ ರೀತಿಯಾಗಿ ದಿನಾಂಕ ಮತ್ತು ಶಿಫ್ಟ್ ಇವು ಎರಡನ್ನೂ ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇಲ್ಲಿ ನೋಡ್ಬೋದು ರಿಜಿಸ್ಟರ್ ನಂಬರ್ ಅಂತ ಬಂದಿದೆ, ರಿಜಿಸ್ಟರ್ ನಂಬರ್ ಇಲ್ಲಿ ಹಾಕಿಕೊಳ್ಬೇಕಾಗುತ್ತೆ. ಈಗ ನಾವೇನು ಅದನ್ನು ತೆಗೆದುಕೊಂಡಿದ್ದಲ್ಲ ಅದೇ ರಿಜಿಸ್ಟರ್ ನಂಬರ್ ಇಲ್ಲಿ ಹಾಕಿ ಆ ನಂಬರ್ ಹಾಕಿದ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಏನಪ್ಪ ಅಂತಂದರೆ ಯೂಸರ್ ಪಾಸ್ವರ್ಡ್ ಅಂತಿದೆ, ಅಂದರೆ ನಮ್ಮ ಡೇಟ್ ಆಫ್ ಬರ್ತನ ಆಗಿರುತ್ತೆ. ಅದು ನಾವು ಮೇಲ್ಗಡೆ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಿದ ನಂತರ ಕೆಳಗಡೆ ಯೂಸರ್ ಪಾಸ್ವರ್ಡ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ ಅದನ್ನೇ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಕೂಡ ಇಲ್ಲಿಗೆ ಕಂಪಲ್ಸರಿಯಾಗಿ ನೀವು ಡೇಟು, ಮಂತು ಮತ್ತು ಇಯರ್ ಕರೆಕ್ಟಾಗಿ ಫಿಲ್ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಯೂಸರ್ ಪಾಸ್ವರ್ಡ್ ಅಂತ ಏನಿದೆಯಲ್ಲ ನಿಮ್ಮ ಡೇಟ್ ಆಫ್ ಬರ್ತನ ಹಾಕಿಕೊಳ್ಬೇಕು. ಒಂದೇದು ಡೇಟ್ ಇರುತ್ತೆ, ಅದೇ ರೀತಿಯಾಗಿ ಮಂತ್ ಇರುತ್ತೆ, ಮಂತ್ ಆದ ನಂತರ ಇಯರ್ ಇರುತ್ತೆ. ಇದಾದ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಒಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರನ್ನು ಕೂಡ ನಾವು ಇಲ್ಲಿ ಕರೆಕ್ಟಾಗಿ ಟೈಪ್ ಮಾಡಿಕೊಳ್ಬೇಕಾಗುತ್ತೆ. ಇದರ ಎರಡೂ ಕೂಡ ನಾನು ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಳ್ಬೋದು. ಈಗ ಇಲ್ಲಿ ನೋಡ್ಬೋದು ಈ ನಂಬರ್ ಹಾಕಿಕೊಳ್ತೇನೆ. ಈ ನಂಬರ್ ಹಾಕಿಕೊಂಡ ನಂತರ ಲಾಗಿನ್ ಅಂತ ಏನು ಕಾಣ್ತಾ ಇದೆಯಲ್ಲ, ಲಾಗಿನ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಈ ನಂಬರ್ ಸಹ ಹಾಕಿದ್ದೇನೆ. ಈಗ ಲಾಗಿನ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ನೋಡ್ಬೋದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಬರುತ್ತೆ. ಅಂದರೆ ಈಗ ನಮ್ಮದು ಇದು ತೋರಿಸ್ತಾ ಇಲ್ಲ ಅಂದರೆ ಏನಪ್ಪ ಅಂತಂದರೆ ಅರ್ಥ ಈಗ 27ನೇ ತಾರೀಕಿಗೆ ಯಾರ್ದು ಎಕ್ಸಾಮ್ ಇದೆಯಲ್ಲ ಅವ್ರದ್ದು ಮಾತ್ರ ಇಲ್ಲಿ ತೋರಿಸುತ್ತೆ. ಅಂದರೆ 28, 29, 30 ಏನು ಎಕ್ಸಾಮ್ ಇರುತ್ತಲ್ಲ ಅವ್ರದ್ದು ಇಲ್ಲಿ ತೋರಿಸಲ್ಲ. ಅವರು ಪದೇ ಇಲ್ಲಿ ಬಂದು ನಾವು ಇದೇ ವೆಬ್ಸೈಟಲ್ಲಿ ಬಂದು ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಯಾರಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಂಡಿದ್ರೆ. ಹಾಗಾಗಿ ನಮ್ಮದು 27ನೇ ತಾರೀಕು ಎಕ್ಸಾಮ್ ಇಲ್ಲ, ಹಾಗಾಗಿ ನಮಗೆ ಈ ರೀತಿ ತೋರಿಸ್ತಾ ಇದೆ ಅಂತಲೇ ಹೇಳ್ಬೋದು.
ಇಲ್ಲಿ ನಾವು ಏನು ಚೆಕ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಓನ್ಲಿ ನಮ್ಮ ಸಿಟಿ ಯಾವುದು, ಸ್ಟೇಟ್ ಯಾವುದು, ದಿನಾಂಕ ಎಷ್ಟನೇ ದಿನಾಂಕದಲ್ಲಿ ಎಕ್ಸಾಮ್ ಇರುತ್ತೆ ಮತ್ತು ಶಿಫ್ಟು. ಇದಾದ ನಂತರ ಎಕ್ಸಾಮು ಸುಮಾರು 4 ದಿನಗಳ ಹಿಂದೆ, ಅಂದರೆ ಎಕ್ಸಾಮು ಇನ್ನೂ 4 ದಿನಗಳ ಮುಂದೆ ಇದೆ ಅಂದರೆ ಅದರ 4 ದಿನಗಳ ಹಿಂದೆ ನಮ್ಮದು ಅಡ್ಮಿಟ್ ಕಾರ್ಡನ್ನು ಕೂಡ ಬಿಡ್ತಾರೆ. ಆ ಅಡ್ಮಿಟ್ ಕಾರ್ಡನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ನಾವು ಎಕ್ಸಾಮ್ ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಈಗ ಇಲ್ಲಿ ಯಾರಾದರೂ ಮಹಿಳೆಯರು ಏನಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಂಡಿದ್ದರೆ ನಿಮ್ಮದು ಆಲ್ಮೋಸ್ಟ್ ಎಲ್ಲರದು ಕೂಡ ಕರ್ನಾಟಕದಲ್ಲಿ ಎಕ್ಸಾಮ್ ಬರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮದು ಬೇರೆ ರಾಜ್ಯದಲ್ಲಿ ಹಾಕೋದು ತುಂಬ ಚಾನ್ಸಸ್ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳದು ಕೂಡ ಅಂದರೆ ಮಹಿಳೆಯರದು ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಷ್ಟನ್ನು ನೀವು ಚೆಕ್ ಮಾಡಿಕೊಳ್ಳಬೇಕಾಗುತ್ತೆ. ಆವಾಗ ಬಂದು ಇದೇ ವೆಬ್ಸೈಟಿನಲ್ಲಿ ಬಂದು ನೀವು ಚೆಕ್ ಮಾಡಿಕೊಳ್ಳಿ ಪದೇ ಅಂದರೆ 27ನೇ ತಾರೀಕು ಎಕ್ಸಾಮ್ ಯಾರ್ದು ಇದೆಯಲ್ಲ ಅವ್ರದ್ದು ಇಲ್ಲಿ ತೋರಿಸುತ್ತೆ. ಅದರ ನಂತರ 28, 29 ಇದೆಯಲ್ಲ ಅವ್ರದ್ದು ಮತ್ತೆ ನಾಳೆ ತೋರಿಸ್ಬೋದು. ಆವಾಗ ಚೆಕ್ ಮಾಡಿಕೊಳ್ಬೇಕಾಗುತ್ತೆ. ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಕಂಪಲ್ಸರಿಯಾಗಿ ನೀವು ಇದನ್ನು ಪದೇ ಚೆಕ್ ಮಾಡಿಕೊಳ್ಳಿ. ನಾನು ಇದ್ರದ್ದು 2 ಲಿಂಕನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಅದೇ ರೀತಿಯಾಗಿ ನಿಮ್ಮದು ಯಾವುದಪ್ಪ ಸಿಟಿ, ಸ್ಟೇಟು, ದಿನಾಂಕ, ಶಿಫ್ಟನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಬೋದು. ಸುಮಾರು 4 ದಿನಗಳ ಹಿಂದೆ ಎಕ್ಸಾಮ್ ಇರುವುದು. 4 ದಿನಗಳ ಹಿಂದೆ ನಿಮ್ಮದು ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ಅದನ್ನು ಕೂಡ ನೀವು ಇದೇ ವೆಬ್ಸೈಟಿನಲ್ಲಿ ಬಂದು ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ